ಬೆಂಗಳೂರಲ್ಲಿ ಮಳೆ ಕಡಿಮೆ ಆಗ್ತಿದ್ದಂತೆ ಗುಂಡಿಗಳ ದರ್ಶನ ಆಗ್ತಾ ಇದೆ. ಗುಂಡಿಗಳ ಸಾಮ್ರಾಜ್ಯವಾಯ್ತಾ ಬ್ರ್ಯಾಂಡ್ ಬೆಂಗಳೂರು. ನೋಡಿ, ಗ್ರೇಟರ್ ಬೆಂಗಳೂರು, ವಾಟರ್ ಬೆಂಗಳೂರು, ಗ್ರ್ಯಾಂಡ್ ಬೆಂಗಳೂರು, ಗುಂಡಿ ಬೆಂಗಳೂರು, ಸಿಲಿಕಾನ್ ಸಿಟಿಯ ಬಹುತೇಕ ಎಲ್ಲ ರಸ್ತೆಗಳು ಈಗ ಗುಂಡಿಮಯ ಆಗಿದ್ದಾವೆ. ಇನ್ನು ಗುಂಡಿ ಕಡೆ ಗಮನ ಹರಿಸಿಲ್ಲ ಬಿಬಿಎಂಪಿಯವರು. DCM DK ಶಿವಕುಮಾರ್ ಮಾತಿಗೂ ಕೂಡ ಬಿಬಿಎಂಪಿಯವರು ಕೇರೆ ಮಾಡ್ತಾ ಇಲ್ಲ. ರಸ್ತೆ ಯಾವುದು ಗುಂಡಿ ಯಾವುದು ಅನ್ನೋದೇ ಗೊತ್ತಾಗೋದಿಲ್ಲ. ಗುಂಡಿಗಳ ಸಾಮ್ರಾಜ್ಯ ರೀ ಬೆಂಗಳೂರು. ಬ್ರ್ಯಾಂಡ್ ಬೆಂಗಳೂರು ಕನಸು ಇನ್ನೆಲ್ಲಿ ಈಡೇರುತ್ತೆ? ಹೀಗಾದರೆ ಓಡಾಡೋರು ಗೊತ್ತಾಗುತ್ತೆ. ಅದು ಬೈಕಲ್ಲಿ ಓಡಾಡೋರು, ಕಾರಲ್ಲಿ, ಐಷಾರಾಮಿ ಕಾರಲ್ಲಿ ಓಡಾಡೋರಿಗೆ, ರಾಜಕಾರಣಿಗಳಿಗೆ ಅದರ ಅನುಭವ ಆಗಿರೋದಿಲ್ಲ. ಜನಸಾಮಾನ್ಯರಿಗೆ ಬಡವ್ರಿಗಾಗುತ್ತೆ. ಇನ್ನು BBMP ಅಧಿಕಾರಿಗಳು ಎಷ್ಟೇ ಹೇಳಿದ್ರು ಕೂಡ, ಸರ್ವೆ ಮಾಡಿದರು, ನಮ್ಮಲ್ಲಿ ಎಷ್ಟೋ ಸಾವಿರಾರು ಗುಂಡಿಗಳಿದ್ದಾವೆ ಅಂಥೇಳಿ, ನಾವು ಮುಗಿಸ್ತೀವಿ, ತೇಪೆ ಹಾಕ್ತೀವಿ ಅಂತ ಹೇಳಿದ್ರು, ಇನ್ನೂ ಆಗಿಲ್ಲ. ಮಳೆ ಬಂದಾಗ ಎಷ್ಟು ತೊಂದರೆ ಆಗುತ್ತೆ ಅಂತಂದರೆ, ಗುಂಡಿ ಯಾವುದು, ಅಲ್ಲಿ ನೀರು ನಿಂತ್ಕೊಂಡಂಥ ಸಂದರ್ಭದಲ್ಲಿ ಗೊತ್ತೇ ಆಗೋದಿಲ್ಲ. ಎಷ್ಟೋ ವಾಹನ ಸವಾರರು ಆ ಗುಂಡಿಗಳಿಗೆ ಬೈಕು ಅಥವಾ ಕಾರು ಇಳಿಸಿ ಅನಾಹುತಗಳನ್ನು ಮಾಡಿಕೊಂಡಿದ್ದಾರೆ. ಪರದಾಡುವಂತಹ ಪರಿಸ್ಥಿತಿ. ಕೋರಮಂಗಲದಲ್ಲಿ ನೋಡಿ, ಮರದ ಕೊಂಬೆ ಬಿದ್ದು ವ್ಯಕ್ತಿ ಸಾವನ್ನಪ್ಪಿದ್ರು. ಮೂಡ್ಲಗಿರಿ ಅನ್ನುವಂತಹ ವ್ಯಕ್ತಿ. ಆ ದೃಶ್ಯ ಕೂಡ CCTVಯಲ್ಲಿ ಸೆರೆಯಾಗಿದೆ. ಅಂದರೆ ನಮಗೆ ಇಲ್ಲಿ ಮಳೆ ನಿಂತಪ್ಪ, ಮಳೆ ಆದರೂ ತೊಂದರೆ, ಮಳೆ ಆಗದೇ ಇದ್ದರೆ ಗುಂಡಿಗಳ ಸಾಮ್ರಾಜ್ಯನೇ ಓಪನ್ ಆಗಿಬಿಡುತ್ತೆ. ಎಲ್ಲ ಭಾಗಗಳಲ್ಲೂ ಕೂಡ ನಿಮಗೆ ಗುಂಡಿಗಳ ದರ್ಶನ ಆಗುತ್ತೆ. ಮತ್ತು ಗುಂಡಿಗಳಿಂದ ನಾವು ಸೈಡ್ ಹೋಗ್ತೀವಿ ಅಂತಂದರೆ ಅಲ್ಲಿ ಹಿಂದೆಯಿಂದ ಬಂದು ಗುದ್ದಿರ್ತಾನೆ ಯಾರೋ ಒಬ್ಬ, BMTCನೋ ಅಥವಾ ಇನ್ನೊಂದು ಯಾವುದೋ ಟಿಪ್ಪರ್ ಗಾಡಿನೋ ಬಂದು ನಮ್ಮ ಮೇಲೆ ಹಾಸ್ಕೊಂಡು ಹೋಗ್ಬಿಡ್ತಾನೆ. ಇಂತಹ ಭಯಾನಕವಾದಂತಹ ಘಟನೆಗಳು ಬೆಂಗಳೂರಿನಲ್ಲಿ ಆಗುತ್ತಾ ಇದೆ. ಗುಂಡಿಗಳ ಈ ಸಾಮ್ರಾಜ್ಯ ಏನಿದೆ ಅದಕ್ಕೆ ಕಡಿವಾಣ ಹಾಕಲಿಕ್ಕೆ BBMPಯವರಿಂದ ಆಗ್ತಾ ಇಲ್ಲ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಗಣೇಶ್ ಹೆಗಡೆ. ಗಣೇಶ್ ಹೆಗಡೆ, ಮಳೆ ಬಂದರೆ ಮಳೆ ಅವಾಂತರ, ಮಳೆ ನಿಂತರೆ ಗುಂಡಿಗಳ ಕಾರುಬಾರು ಶುರುವಾಗುತ್ತೆ ಬೆಂಗಳೂರಿನಲ್ಲಿ. ಸರ್ವೆ ಮಾಡಿದ್ದೇವೆ ನಾವು, ಅದಕ್ಕೆ ಒಂದು ತೇಪೆ ಹಚ್ತೇವೆ ಅಂತ BBMPಯವರು ಹೇಳ್ತಾನೆ ಬರ್ತಾ ಇದ್ರು. ಈಗ DCM DK ಶಿವಕುಮಾರ್ ಮಾತಿಗೂ ಡೋಂಟ್ ಕೇರ್ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ನಿಜಕ್ಕೂ ಆ ಬ್ರ್ಯಾಂಡ್ ಬೆಂಗಳೂರು ಬರೀ ಕನಸಾಗಿ ಉಳಿಯುತ್ತೆ ಅಂತ ಅನುಮಾನಗಳು ಶುರುವಾಗ್ತಾ ಇದೆ. ಖಂಡಿತವಾಗಲೂ ಪ್ರಭು, ಇದು ತಾವು ಹೇಳಿದಾಗೇನೆ DK ಶಿವಕುಮಾರ್ ಅವರ ಅಥವಾ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬ್ರ್ಯಾಂಡ್ ಬೆಂಗಳೂರು ಏನಿದೆ ಅದು ಕನಸಾಗೆ ಉಳಿಯುತ್ತಾ, ಈ ಒಂದು ಕಾಂಗ್ರೆಸ್ ಅವಧಿಯಲ್ಲಿ ಅದು ಅನುಷ್ಠಾನಕ್ಕೆ ಬರಲ್ವ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಕಾರಣ ಏನಂತಂದರೆ, ಇಲ್ಲಿನಂತಹ ಅಂದರೆ ಬೆಂಗಳೂರಿನಲ್ಲಿ ಉದ್ಭವ ಆಗುವಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ, ಅಷ್ಟು ಶೋಚನೀಯ ಸ್ಥಿತಿಯಲ್ಲಿ ಬೆಂಗಳೂರು ತಲುಪಿದೆ ಅನ್ನುವಂಥದ್ದು DK ಶಿವಕುಮಾರ್ ಅವರ ನಡೆನುಡಿಗಳಲ್ಲಿ ತಿಳಿಯುತ್ತೆ. ಯಾಕೆಂದರೆ ಇಲ್ಲಿ ಅವರು ಉಸ್ತುವಾರಿ ವಹಿಸ್ಕೊಂಡು ಈಗಾಗಲೇ 2 ವರ್ಷಗಳಾಗ್ತಾ ಇದೆ, 2 ವರ್ಷಗಳು ಕೂಡ ಆಗಿದೆ. ಆದರೆ ಮುಖ್ಯವಾಗಿ ಇಲ್ಲಿ ಗುಂಡಿಯನ್ನು ಏನು ನಿಯಂತ್ರಣ ಮಾಡುವಂಥದ್ದು, ಗುಂಡಿಯನ್ನು ಮುಚ್ಚುವಂಥ ಪ್ರಕ್ರಿಯೆ ಆದರೂ ಕೂಡ ಮಳೆ ಬಂದಂಥ ಕೆಲವು ದಿನಗಳಲ್ಲಿ ಮತ್ತೆ ರಸ್ತೆ ಗುಂಡಿಗಳು ಹೇಳುವಂಥದ್ದು. ಅಂದರೆ ಅಷ್ಟು ಕಳಪೆ ಮಟ್ಟದಲ್ಲಿ ಭ್ರಷ್ಟಾಚಾರ ನೆಲೆ ಊರಿದೆ BBMP ಆಡಳಿತ ವ್ಯವಸ್ಥೆಯಲ್ಲಿ ಅನ್ನುವಂಥದ್ದು ಇದು ಒಪ್ಕೊಳ್ಳುವಂತಹ ವಿಚಾರ. ಯಾಕೆಂದರೆ ಈಗಾಗಲೇ ಒಂದು ಮಳೆ ಬಂದಂಥ ಸಂದರ್ಭದಲ್ಲಿ ಪ್ರವಾಹ ಆಗುವಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಪ್ರತಿ ವರ್ಷವೂ ಕೂಡ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಏನು ಮುಂಗಾರು ಆರಂಭ ಆಗುತ್ತೆ ಅಥವಾ ಅಕಾಲಿಕ ಮಳೆ ಸಂಭವಿಸುತ್ತೆ, ಆ ಸಂದರ್ಭದಲ್ಲಿ ಸಾಕಷ್ಟು ಅವಾಂತರಗಳಾಗುತ್ತೆ, ಪ್ರಾಣಹಾನಿಗಳಾಗುತ್ತೆ, ಮನೆಗಳಿಗೆ ನೀರು ನುಗ್ಗುವಂಥದ್ದಾಗುತ್ತೆ. ಕೇವಲ ಪರಿಹಾರ ಕೊಟ್ಟು ತೆಗೆದುಕೊಳ್ಳುವಂಥ ಪ್ರಕ್ರಿಯೆಯನ್ನು ಪಾಲಿಕೆ ಆಡಳಿತ ವರ್ಗ ಮಾಡ್ತಾ ಇತ್ತು. ಆದರೆ ಪ್ರವಾಹವನ್ನು ತಡೆಯುವ ನಿಟ್ಟಿನಲ್ಲಿ ರಾಜಕಾಲುವೆಗೆ ಒಂದು ರೀತಿಯಲ್ಲಿ ರಾಜಕಾಲುವೆಯನ್ನು ಹೂಳೆತ್ತುವಂಥದ್ದು, ಹಾಗೆಯೇ ಒತ್ತುವರಿಯಾಗಿತ್ತು ರಾಜಕಾಲುವೆಯನ್ನು ತೆರವುಗೊಳಿಸುವಂಥದ್ದಾಗಲಿ ಅಥವಾ ರಾಜಕಾಲಿಗೆ ಗಟ್ಟಿಮುಟ್ಟಾದ ಸಮರ್ಪಕವಾದ ತಡೆಗೋಡೆಗಳ ನಿರ್ಮಾಣ ಕಾರ್ಯ ಆಗ್ತಾ ಇಲ್ಲ. ವಿಪರ್ಯಾಸ ಅಂತಂದರೆ, ಈಗ ಅದಕ್ಕೆ ಅಂತಲೇ 1600 ಕೋಟಿ ಹಣವನ್ನು ಬೇರೆ ಹಿಂದೆ ಕೂಡ ಸಾಲ ಮಾಡಿ, ಈಗ ರಾಜಕಾಲುವೆ ದುರಸ್ತಿಗಾಗಿ ಸಾಲ ಮಾಡಿ 1600 ಕೋಟಿಯನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಈಗ BBMP ಅಥವಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಆಡಳಿತ ವರ್ಗ ಮುಂದಾಗ್ತಾ ಇದೆ. ಅದರ ಜೊತೆಗೆ ಈಗ ಇನ್ನೇನು ಈ ಒಂದು ಮಳೆಯೆಲ್ಲ ಮುಗಿತಾ ಇದೆ, ಇನ್ನು ಮಳೆಯ ಅವಾಂತರಗಳು ಮುಗೀತು ಅನ್ನೋಂಥದ್ದು ಅಷ್ಟೊತ್ತರಲ್ಲೇ ರಸ್ತೆಗಳಲ್ಲಿ ಗುಂಡಿಗಳು ಎದ್ದು ಹೇಳುವಂಥದ್ದು. ಅದರಲ್ಲೂ ಕೂಡ ಏನು ಮೇಜರ್ ರೋಡ್ಸ್ಗಳಲ್ಲೇ ಗುಂಡಿಗಳು ಕಾಣ್ತಾ ಇರುವಂಥದ್ದು. ಇತ್ತೀಚೆಗೆ 3-4 ತಿಂಗಳ ಹಿಂದೆ ಏನು ಹಾಕಿದಂಥ ಟಾರ್ಗಳೆಲ್ಲವೂ ಕೂಡ ಒಂದೇ ಮಹಾಮಳೆಗೆ ಕಿತ್ತು ಹೋಗುವಂತಹ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಈಗಾಗಲೇ ನಾವು ಬೆಂಗಳೂರಿನ ಈಸ್ಟ್ ಝೋನ್ ಅಂತಂದರೆ ಶಾಂತಿನಗರ, MG ರಸ್ತೆ, ಹಾಗೇನೆ ವಿಲ್ಸನ್ ಗಾರ್ಡನ್ ಆ ಒಂದು ಭಾಗದಲ್ಲಿ ಮುಖ್ಯವಾಗಿ ನಾವು ಗುಂಡಿಯನ್ನು ನಾವು ಸಾಕಷ್ಟು ನೋಡ್ಬೋದಾಗಿದೆ. ಇನ್ನು ಉಳಿದಂತೆ ನಾವು ಏನು ದಕ್ಷಿಣ ಭಾಗದಲ್ಲೂ ಕೂಡ ಅಂತಂದರೆ ಪಾಲಿಕೆ ದಕ್ಷಿಣ ವಲಯದಲ್ಲೂ ಕೂಡ ನಾವು ಗುಂಡಿಗಳನ್ನು ನೋಡ್ಬೋದು, ಗಿರಿನಗರ ನೋಡ್ಬೋದು. ಥ್ಯಾಂಕ್ ಯು ಗಣೇಶ್ ಹೆಗಡೆ.